ಜನ್ಮದ ನಂಟು ಬ್ರಹ್ಮ ಗಂಟು ಬ್ರಹ್ಮ ಗಂಟು. ನರಸಿಂಹಣ್ಣವ್ರ ಸೊಸೆ ನಿಮ್ಮ ಹತ್ರ ಸಮಯ ಕೇಳಕ್ ಬರ್ತಾ ಇದಾರೆ, ಎಲ್ರೂ ಮನೆಯಿಂದ ಆಚೆಗೆ ಬರ್ಬೇಕು. Ni sa sa re sa ni sa sa ga re ni sa sa re sa ni sa sa ga re ni sa sa re sa ni sa sa ga re sa pa ma pa ga re. ನನ್ನನ್ನು ಹೇಗೆ ನೋಡ್ತಾರೆ ನೋಡಿ ಅಮ್ಮ. ಇದೆಲ್ಲ ಕೊನೆ ಕಾಣೋದಕ್ಕೆ ಒಂದು ಉಪಾಯ ಇದೆ. ನರಸಿಂಹನ ಹತ್ರ ಹೋಗಿ ಮಾವ ನಾನು ಮಾಡಿದ ತಪ್ಪಾಯ್ತು ಅಂತ ಕಾಲಿಗೆ ಬಿದ್ಬಿಡು. ಅವನು ಕ್ಷಮಿಸಿದ್ರೆ ಇಡೀ ಊರು ಕ್ಷಮಿಸಿದ ಹಾಗೆ. ಮಾವ, ಸ್ನೇಹಿತನ ಮಗಳು ಅಂತ ಮನೆ ತುಂಬಿಸ್ಕೊಂಡಿದ್ದಕ್ಕೆ ಬಹಳ ಒಳ್ಳೆ ಮರ್ಯಾದೆ ಕೊಟ್ಟಿದ್ಯಾ ನನಗೆ. ನನ್ನ ಮನೆ ಮರ್ಯಾದೆ ಮುಕ್ಕಾಗಿ ಹೋಯ್ತು ನಿನ್ನಿಂದ. ಹೋಗು. ಎಲ್ಲಿಗೆ ಹೊರಟಿದ್ದೀರಾ ನೀವು? ಅಪ್ಶಕುನ ಹೊರಟಾಗಿ ಎಲ್ಲಿಂತ ಕೇಳ್ತಾರಾ? ಸಾರಿ ಲಕ್ಕಿ ಅವರೇ, ಇಷ್ಟೆಲ್ಲ ಬಟ್ಟೆ ಒಟ್ಟಿಗೆ ಪ್ಯಾಕ್ ಮಾಡ್ಕೋತಿದ್ರಿ ಅಂತ ನಾವು ಗಾಬರಿಲಿ ಕೇಳಿದೆ. ನಾನು ಎಲ್ಲದು ಹೋಗ್ತೀನಿ, ನಿನಗೆ ಯಾಕೆ? ನೀವು ಎಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ. ನೀವಿಲ್ದೆ ನಾನು ಹೇಗಿರೋದು? ಅದು ಕೇಳ್ತಾ ಇರೋದು ತೊಲ್ಗು ನಿನ್ ತವ್ರ ಮನೆಗೆ ಅಂತ. ಅದೊಂದು ಮಾತು ಬಿಟ್ಟು ಬೇರೆ ಏನಾದರೂ ಹೇಳಿ, ಮಾಡ್ತೀನಿ. ಹಾಗಾದ್ರೆ ಒಂದು ಕೆಲಸ ಮಾಡು, ನಮ್ಮ ಮನೆಯಿಂದ ಬಾವಿ ಇದೆಯಲ್ಲ ಅಲ್ಲಿ ಬಿದ್ದೋಗ್ಬಿಡು. ಈಗೇನು ರವೆ ಉಂಡೆ ಮಾಡಿ ಗುಂಡಮ್ಮಂಗೆ ಕಳಿಸ್ತಾ ಇದ್ದೀರಾ? ಯಾಕೆ ಕಳಿಸ್ಬಾರ್ದಾ? ಹಾಗಲ್ಲ ಅತ್ತೆ. ಹಾಗೂ ಇಲ್ಲ ಹೀಗೂ ಇಲ್ಲ ಮಂಗ್ಲ. ತವ್ರ ಮನೆಯಿಂದ ಹೆಣ್ಮಕ್ಳಿಗೆ ಏನಾದರೂ ಬಂದರೆ ಇಡೀ ತವರೇ ಅವ್ರ ಹತ್ರ ಬಂದಷ್ಟು ಸಂತೋಷ ಆಗುತ್ತೆ. ಇದೆಲ್ಲ ನಿನ್ಗೆ ಹೇಗೆ ಅರ್ಥ ಆಗಬೇಕು? ನಿಮ್ಮಮ್ಮ ಯಾವತ್ತಾದ್ರೂ ಏನಾದ್ರು ಮಾಡಿ ಕಳಿಸಿದ್ರು ತಾನೆ? ಮಾತಿತ್ತಿದ್ರೆ ಅಮ್ಮ ಬಗ್ಗೆ ಮಾತಾಡಿ, ಅದ್ಬಿಟ್ರೆ ಬೇರೆ ಏನು ಗೊತ್ತು ನಿಮಗೆ? ನೀವನ್ನಕ್ಕೂ ಅವ್ರು ಮಾಡೋಕ್ಕೂ ಸರಿಯಾಗಿದೆ. ಮಂಗ್ಲ, ನಿಮ್ಮಮ್ಮನ ಬಗ್ಗೆ ನೀನು ಹೀಗೆ ಮಾತಾಡ್ತಿದ್ಯಾ ಅಂದರೆ ಖಂಡಿತ ಅವ್ರಿಗೆ ಅಲ್ಲಿ ಏನೋ ಆಗಿರುತ್ತೆ ಹೆಚ್ಚು ಕಮ್ಮಿ. ಅಮ್ಮ, ನಾನು ಇಲ್ಲೇ ಉದಯಪುರಕ್ಕೆ ಹೋಗಿ ಬರ್ತೀನಿ. ಒಂದು ನಿಮಿಷ ಇರೋ. ಆರು ತಿಂಗಳು ಹೋಗ್ಬೇಕಾಗತ್ತಪ್ಪ, ಸ್ವಲ್ಪ ಯೋಚನೆ ಮಾಡು. ಗೊತ್ತಪ್ಪ, ನೀವು ಹೇಳಿದ್ಮೇಲೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ಹೋಗಿ ಬರ್ತೀನಿ. ನಾನು ಹೇಳಿದೆ ಅಂತ ಹೋಗಬೇಕಾಗಿಲ್ಲ, ನಿನ್ನ ಸಂತೋಷಕ್ಕೆ. ತುಂಬ ಖುಷಿದ್ದೆ ಅಪ್ಪ. ಸರಿ, ಸೈನ್ ಮಾಡಮ್ಮ. ಚಿಕ್ಕಪ್ಪ, ಸುಬ್ಬು, ನೀವು ಹೋಗೋ ದಾರಿಲಿ ತಾನೇ ಸಂಪಿಗೆ ದಿಬ್ಬ ಇರೋದು. ಇದನ್ನು ತೊಗೊಂಡೋಗಿ ನಿಮ್ಮ ಅಕ್ಕಂಗೆ ಕೊಟ್ಬಿಟ್ಟು ಹೋಗೋ. ಯಾಕಮ್ಮ? ಏನೋ ನೀನು ಒಳ್ಳೆ ನಿಮ್ಮ ಅತ್ತಿಗೆ ಥರ ಯಾಕೆ ಏನು ಅಂತ ಕೇಳ್ತೀಯ? ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಏನಾದರೂ ಬಂದರೆ ಆ ತವ್ರ ಮನೆ ಗಂಟೆ ಏನು ಖರ್ಚಾಗಲ್ಲ, ತೊಗೊಂಡೋಗಿ ಕೊಡು. ಅತ್ತೆ, ನಿಮಗೆ ಸ್ವಲ್ಪನೂ ಸೂಕ್ಷ್ಮತೆ ಇಲ್ವಾ? ನಿಮ್ಮ ಮಗಳಿಗೆ ನೀವು ಧಾರಾಳವಾಗಿ ಏನು ಬೇಕಾದರೂ ಮಾಡಿ ಕಳಿಸಿ, ನಾನು ಬೇಡ ಅಂತ ಹೇಳಲ್ಲ. ಆದರೆ ನಮ್ಮ ಗುಂಡಮ್ಮಂಗೆ ಮದುವೆ ಆಗಿ ಇನ್ನೂ ಒಂದು ವಾರನೂ ಆಗಿಲ್ಲ. ಅಷ್ಟರಲ್ಲೇ ನೀವು ಅದು ಇದು ಅಂತ ಕಳಿಸ್ತಾ ಇದ್ರೆ ಅವ್ರೇನು ಅನ್ಕೋತಾರೆ ಹೇಳಿ? ನಮ್ಮ ಸೊಸೆನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಊಟ ತಿಂಡಿ ಏನೂ ಹಾಕ್ತಿಲ್ಲ, ಅದಕ್ಕೆ ಅವ್ರ ತವ್ರ ಮನೆಯವರು ಬುದ್ಧಿ ಕಳಿಸಿದ್ದಾರೆ ಅಂತ ಅನ್ಕೊಳ್ಳಲ್ವಾ? ನಮ್ಮಮ್ಮ ಹಾಗೆ ಕಳಿಸಿದ್ರೆ ಏನಂತ ಇದ್ರಿ ಹೇಳಿ? ನಮಗೆ ತಿನ್ನೋ ಗತಿ ಇಲ್ವಾ, ನಿಮ್ಮಮ್ಮ ಕಳಿಸ್ಬೇಕಾ ಅಂತೆಲ್ಲ ಅಂತಿರ್ಲಿಲ್ವಾ ನೀವು? ಹೌದು ಕಣೆ ಮಂಗ್ಲ,
ಈ ಸೂಕ್ಷ್ಮಗಳೆಲ್ಲ ಕೆಲವು ಸರಿ ನನಗೆ ಅರ್ಥನೇ ಆಗೋದಿಲ್ಲ ನೋಡು. ಹೋಗ್ಲಿ ಬಿಡು, ಒಳ್ಳೆ ಮಾತಾಡಿದೆ. ಜೀವನದಲ್ಲಿ ಮೊದಲನೇ ಸಾರಿ ಬುದ್ಧಿ ಉಪಯೋಗಿಸಿ ಮಾತಾಡಿರೋದು ನೀನು. ನೀವು ಅಷ್ಟೇ, ಜೀವನದಲ್ಲಿ ಮೊದಲನೇ ಸರ್ತಿ ನೀವು ಮಾಡಿರೋ ತಪ್ಪನ್ನ ಸರಿ ಅಂತ ಒಪ್ಕೊಂಡಿರೋದು. ಕೊಡಿ ಇಲ್ಲಿ. ಈ ಮಾತಲ್ಲೂ ಕೊಂಕೆ ಹೇಳೋದು. ನೀನು ಹೋಗ್ಬಪ್ಪ. ಕಬಡ್ಡಿ 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 ಮನಸ್ಸಿನ ವಿರುದ್ಧ ಹೋಗ್ಬೇಡ ಕಣೋ. ಅದೇನೇ ಬರಲಿ, ಎಷ್ಟು ಅವಮಾನ ಆಗಲಿ, ನಿನ್ನ ಸಂತೋಷ ನಮಗೆ ಮುಖ್ಯ ಕಣೋ. ಮಗಳನ್ನ ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಸುಮತಿ, ಹಾಗೆಲ್ಲ ಮಾಡ್ಬಿಡಿ. ನಮ್ಮ ಹುಡುಗಿ ಗೊತ್ತಿಲ್ಲ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡಿರೋ ತಪ್ಪು ತಪ್ಪೆ. ನಿಮ್ಮ ಅಪ್ಪನಿಗೆ ತಕ್ಕನಾದ ಮಗಳೇನೆ ನೀನು. ಅವ್ರು ಬದುಕಿರೋವರೆಗೂ ಯಾರೊಬ್ರು ನಮ್ಮ ಕಡೆ ಬೆಟ್ಟು ಮಾಡಿ ತೋರಿಸ್ತಿರ್ಲಿಲ್ಲ. ಮದುವೆ ಆಗೋ 3 ದಿವಸಕ್ಕೆ ನಾವ್ ಇಂಥ ಮಾತೆಲ್ಲ ಕೇಳೋ ಅಂತ ತಂದ್ಬಿಟ್ಟಲ್ಲ. ಅಕ್ಕಾರೆ, ಇದು ದೇವ್ರ ಪ್ರಸಾದದ. ನಾ ಬರೋ ತನಕ ನೀ ಇಲ್ಲೇ ಇರ್ಬೇಕು, ತಿಳಿತಾ? ಈ ಜಿಲೇಬಿ ಎಲ್ಲೋದ? ಇಲ್ಲೇ ಮಲಗಿದ್ನಲ್ಲ ರೀ. ಕಾರಂತ್ರ ಪ್ರಸಾದ್. ನಡೆಯೋ ಕಾಲು ಎಡುವುದು ಸಹಜ ಅಲ್ವಾ? ಹಾಗೆ ಇದು. ಅವಳಿಗೇನೂ ಆಗೋದಿಲ್ಲ, ನೀವು ಧೈರ್ಯವಾಗಿರಿ. ನಮ್ಮ ಜಾಚಿಗೆ ಏನೂ ಆಗಲ್ಲ, ಏನೂ ಆಗಲ್ಲ. ಅವಳು ಸುಖವಾಗಿರ್ತಾಳೆ, 100 ಕಾಲ ಬಾಳ್ತಾಳೆ. ಏನು ಹೇಳ್ತಾ ಇದ್ದೀರಿ ಮೇಡಮ್ ನೀವು? ನನ್ನ ಮಗಳು 5 ದಿವಸದಿಂದ ಅವಳು ಗಂಡನ ಮನೇಲಿ ಇಲ್ವಾ? ಹೌದು ಸರ್. ದುಡ್ಡಿನ ಆಸೆಗೆ ಅವನೇ ನನ್ನ ಮಗಳನ್ನೇನೋ ಮಾಡಿರ್ಬೇಕು. ಎಷ್ಟು ದಿವಸ ನಾನು ಅವನನ್ನು ಸಹಿಸ್ಕೊಂಡಿದ್ದೆ ನನ್ನ ಮಗಳಿಗೋಸ್ಕರ. ಈಗ ಅವಳೇ ಕಾಣೆ ಆಗಿದ್ದಾಳೆ ಅಂದಮೇಲೆ ನಾನು ಅವನನ್ನು ಸುಮ್ಮನೆ ಬಿಡೋಲ್ಲ. ನೀವು ಹೇಳಿದ ಪ್ರಕಾರ ನಿಮ್ಮ ಮಗಳು ನಿಮ್ಮ ಅಳಿಯನಿಂದನೇ ಕಣ್ಮರೆ ಆಗಿದ್ರೆ ನಿಮ್ಮ ಅಳಿಯ ಅಲರ್ಟ್ ಆಗ್ಬೋದು.
ಅದರಿಂದ ನಿಮ್ಮ ಮಗಳಿಗೆ ಏನಾದರೂ ಅಪಾಯ ಆದರೆ ಪ್ರತಾಪ ಅಬ್ಬೆ ಇಲ್ಲಿ ನೋಡಿ ಅಬ್ಬೆ ಮಾವ ಮಂಡ್ಯದಾಗೆ ಏನೋ ಪ್ರಾಬ್ಲಮ್ ಆಗೈತಂತೆ ಅದಕ್ಕೆ ಅತ್ತೆ ಮಾವ ವಾಪಸ್ ಹೋಗ್ಬೇಕಂತೆ. ಅಪ್ಪ ಅಮ್ಮ ನಾಳೆ ಬೆಳಗ್ಗೆ ಊರಿಗೆ ಹೋಗ್ತಾ ಇದಾರೆ. ಬೇಬಿ ಈಗ ಬರೀ ನಾನು ನೀನು, ನಮ್ಮ ಮಧ್ಯೆ ಬೇರೆ ಯಾರೂ ಇಲ್ಲ. ಮೇ ಕಮಿನ್ ಸಾ? ಎಸ್ ಚಾನ್ ಕಮಿನ್. ಶನಯ ನೀನು ಹೊರಡು. ನಾನು ಹೇಗೆ ಹೋಗ್ಲಿ? ನಾನು ಡ್ರಾಪ್ ಮಾಡ್ತೀನಿ. ಡಿಕ್ಕಿ ಹೊಡ್ಕೊಂಡ್ರೆ ಇನ್ನೊಂದು ಕಿತ್ತ ಹೊಡ್ಕೋಬೇಕು, ಇಲ್ಲಾಂದ್ರೆ ಹಣೆ ಮ್ಯಾಗ ಕೊಂಬರ್ತೈತೆ. ಇವಾಗ ನಾನೇ ಡಿಕ್ಕಿ ಹೊಡಿತೀನಿ. ಇವಾಗ ನಾಡಮೇ ಹೊಡಿತಾರೆ. ಪರಮೇಶ್ವರ, ಇದೇನಪ್ಪ ಹೊಸ ಸಂಕಟ ತಂದಿಟ್ಬಿಟ್ಟೆ. ಶೇಷ ಆ ದುಷ್ಟನ ಜೊತೆ ಹೋಗಿದ್ದಾಳೆ, ಈಗೇನ್ ಮಾಡ್ಲಿ? ಯಾಕೆ ನಿನ್ನ ನಿಜ ರೂಪದಲ್ಲಿ ಬಂದು ನಿಲ್ಲೋದಕ್ಕೆ ಭಯನಾ? ಏ ಅವಿವೇಕಿ, ಮುಚ್ಚು ಬಾಯಿ. ಏನೋ ಶಕ್ತಿಶಾಲಿ ಅಂತ ಅಹಂಕಾರದ ಮಾತುಗಳನ್ನ ಆಡ್ತಾನೆ ಹೋಗ್ತಾ ಇದ್ಯಾ ಅಲ್ವಾ? ನನ್ನ ಶಕ್ತಿಯ ಸ್ವರೂಪ ಎಂತದ್ದು ಅಂತ ತೋರಿಸ್ತೀನಿ. ಏಯ್